ಶ್ರೀಮಾತ್ರೆ ನಮಃ. ರಾಜ್ಕಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅಪಾರ ಧನಾಕರ್ಷಣೆ ಮಾಡುವ ತಂತ್ರ ಹೇಳ್ಕೊಡ್ತೀನಿ. ಅದಕ್ಕೆ ನೀವು ಮೊದಲು ಮಾಡಬೇಕಾಗಿರೋದು ಒಂದು ಚಿಕ್ಕ ಮಡಿಕೆ ತೊಗೋಬೇಕು. ಇದು ಒಂದು 20 ರೂಪಾಯಿಗೆಲ್ಲ ಹೊರಗಡೆ ಸಿಗುತ್ತೆ. ತೊಗೊಂಡು ಬಂದುಬಿಡಿ, ಹೊಸದೇ ತೊಗೊಳ್ಳಿ. ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಿಸ್ಬಿಡಿ. ಆಮೇಲೆ ಇದಕ್ಕೆ ಒಂದು 5 ಥರದ ಧಾನ್ಯ ಹಾಕಬೇಕು. ನಾನಿಲ್ಲಿ ಫಸ್ಟು ಭತ್ತ ಹಾಕ್ತಾಯಿದ್ದೀನಿ. ನೀವು ಭತ್ತದ ಬದಲು ಅಕ್ಕಿ ಹಾಕ್ಬೋದು. ನಿಮ್ಮ ಮನೇಲಿ ಯಾವ ಧಾನ್ಯ ಇರುತ್ತೋ ಆ ಧಾನ್ಯ ಹಾಕಬೇಕು. ಆಮೇಲೆ ನಾನಿಲ್ಲಿ ಹೆಸರು ಕಾಳು ಹಾಕ್ತಾಯಿದ್ದೀನಿ. ಆಮೇಲೆ ಕಡಲೆಕಾಳು, ನಾನಿದು ನವಧಾನ್ಯ ಬರುತ್ತಲ್ಲ ಅದರಲ್ಲಿಂದ ತೊಗೊಂಡು ಹಾಕ್ತಾ ಇರೋದು. ಆಮೇಲೆ ಸ್ವಲ್ಪ ಗೋಧಿ, ಆಮೇಲೆ ಸ್ವಲ್ಪ ಅವರೆಕಾಳು. ಈಗ ನಾವು 5 ಥರದ ಧಾನ್ಯ ಹಾಕಿದ್ದಾಯಿತು. ಇದರೊಳಗಡೆ ನೀವು ಒಂದು 5 ಕಾಯಿನು ಇಡಬೇಕು. ಈ 5 ಕಾಯಿನು ನೀವು 1 ರೂಪಾಯಿ ಇದ್ದರೂ ಪರವಾಗಿಲ್ಲ, 2 ರೂಪಾಯಿ ಇದ್ದರೂ ಪರವಾಗಿಲ್ಲ, 5 ರೂಪಾಯಿ ಬರುತ್ತಲ್ಲ ಅದು ಇದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಒಂದು 5 ಕಾಯಿನ್ ಹಾಕಬೇಕು. ಹಾಕಿಬಿಟ್ಟು ನೀವು ಇಟ್ಕೊಳ್ಳಿ. ಇದ್ರ ಮೇಲೆ ನೀವು ಒಂದು ಕೆಂಪುದು ವಸ್ತ್ರನ ಮುಚ್ಚಬೇಕು. ಈ ವಸ್ತ್ರನ ಮುಚ್ಚಿದ ಮೇಲೆ ನೀವು ಕೆಂಪು ದಾರ ತೊಗೊಳ್ಳಿ. ಅದು ಒಂದು 9 ಎಳೆ ತೊಗೊಳ್ಳಿ. 9 ಎಳೆದು ಕೆಂಪು ದಾರ ತೊಗೊಂಡ್ಬಿಟ್ಟು ಇದಕ್ಕೆ ಗಂಡು ಹಾಕ್ಬಿಟ್ಟು ನೀವು ಇದನ್ನು ಪೂಜೆ ಮಾಡೋ ಜಾಗದಲ್ಲಾದರೂ ಇಟ್ಕೋಬೋದು, ಪೂಜೆ ರೂಮಲ್ಲಿ. ಇಲ್ಲಾಂದರೆ ನೀವು ಬೀರುನಲ್ಲಿ ಇಟ್ಕೋಬೋದು. ಇಲ್ಲ ನಿಮ್ದು ಯಾವುದಾದ್ರೂ ವ್ಯಾಪಾರ ಸ್ಥಳ ಇದ್ದರೆ, ಅಂಗಡಿಗಳಿದ್ದರೆ ಅಲ್ಲಿ ಕೂಡ ನೀವು ಇಟ್ಕೋಬೋದು. ಇದೇನೆಂದರೆ ಇದು ಧನಾಕರ್ಷಣೆನ ತುಂಬ ಚೆನ್ನಾಗಿ ಮಾಡುತ್ತೆ. ಪೂಜೆ ರೂಮಲ್ಲಿ ಇಟ್ಕೊಂಡ್ರೆ ನೀವು ದಿನ ಇದಕ್ಕೆ ಹೂವು, ಸ್ವಲ್ಪ ಊದ್ಕಡ್ಡಿ ಎಲ್ಲ ತೋರಿಸ್ಬೋದು. ನೀವು ಬೀರುನಲ್ಲಿ ಇಟ್ಕೊಂಡ್ರೆ ಅಲ್ಲೇನೂ ಮಾಡೋ ಅವಶ್ಯಕತೆ ಇಲ್ಲ. ವಾರಕ್ಕೊಂದ್ಸರಿ ಶುಕ್ರವಾರ ತೋರಿಸಿದ್ರೆ ಸಾಕು. ಅಂಗಡಿನಲ್ಲಿ ನೀವು ದಿನ ಪೂಜೆ ಮಾಡ್ತೀರಲ್ಲ ಆವಾಗಲೂ ತೋರಿಸಿದ್ರೆ ಸಾಕು. ಇದು ತುಂಬ ಚೆನ್ನಾಗಿ ಧನಾಕರ್ಷಣೆನ ಮಾಡುತ್ತೆ. ಖಂಡಿತ ಇಟ್ಕೊಂಡು ನೋಡಿ. ನೀವು ಇದನ್ನು ಯಾವಾಗ ಮಾಡಬೇಕು ಅಂದರೆ ಶುಕ್ರವಾರ ಮಾಡಬೇಕು. ಶುಕ್ರವಾರ ಆದರೆ ಬೆಳಗ್ಗೆ 7 ಗಂಟೆ ಒಳಗಡೆ ಮಾಡಿಬಿಡಿ. ಸಾಯಂಕಾಲ ಆದರೆ 5:30 7 ಗಂಟೆ ಒಳಗಡೆ ಮಾಡ್ಕೊಳ್ಳಿ. ತುಂಬ ಅದ್ಭುತವಾದ ತಂತ್ರ, ತುಂಬ ಸುಲಭವಾದ ತಂತ್ರ. ಖಂಡಿತ ಮಾಡಿ. ಇದನ್ನ ಇಡಬೇಕಾದ್ರೆ ಅಂದ್ಕೊಳ್ಳಿ, ಇನ್ಮೇಲೆ ನಮಗೆ ಯಾವ ಕಷ್ಟವೂ ಇರೋದಿಲ್ಲ. ನಮಗೆ ಲಕ್ಷ್ಮಿ ಬರ್ತಾನೆ ಇರ್ತಾಳೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇಡಿ. ಖಂಡಿತ ನಿಮಗೆ ಅದೇ ಥರ ಆಗುತ್ತೆ. ನಂಬಿಕೆ ಇಟ್ಟು ಮಾಡಿ. ನಂಬಿಕೆಯಿಂದ ಪೂಜೆ ಮಾಡಿದ್ರೆ ಕಲ್ಲಲ್ಲೂ ದೇವ್ರು ಬರ್ತಾನೆ ಅಂತಾರೆ. ನಂಬಿಕೆಗೆ ಅಷ್ಟು ಶಕ್ತಿ ಇದೆ. ನೀವು ಮಾಡಿ. ಖಂಡಿತ ಈ ತಂತ್ರ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಈಗಲೇ ಇದೇ ಶುಕ್ರವಾರನೇ ಮಾಡಿಬಿಡಿ. ಇದೇ ಥರ ತುಂಬ ಸುಲಭವಾದ ಮಂತ್ರಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಶ್ರೀಮಾತ್ರೆ ನಮಃ.